ಹುಬ್ಬಳ್ಳಿ ನಗರದಲ್ಲಿ ಬೇಸಿಗೆ ಆರಂಭವಾಗುತ್ತಿದ್ದಂತೆ ನಗರದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದೆ. ಮಹಾನಗರ ಪಾಲಿಕೆ ವಾರ್ಡ್ ನಂಬರ್ 55ರ ಡಿಡಿಒನಿ ಪ್ರದೇಶದ ನಿವಾಸಿಗಳು ನೀರಿನ ಅಭಾವಕ್ಕೆ ಬೇಸತ್ತು ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಮಧ್ಯೆ ಬಿಂದಿಗೆಗಳನ್ನು ಇಟ್ಟು ವಾಹನ ಸವಾರರನ್ನು ತಡೆದು ಪ್ರತಿಭಟನೆ ನಡೆಸಿದ ಸ್ಥಳೀಯರು ಮಹಾನಗರ ಪಾಲಿಕೆ ಅಧೀನದಲ್ಲಿರುವ L&T ಕಂಪನಿ ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಸಮಸ್ಯೆಗೆ ಕಾರಣ ಎಂದು ಆರೋಪಿಸಿದರು. ಕಳೆದ ಹಲವು ದಿನಗಳಿಂದ ಸರಿಯಾದ ನೀರು ಸರಬರಾಜು ಆಗುತ್ತಿಲ್ಲವೆಂದು ನಿವಾಸಿಗಳು ದೂರಿದ್ದಾರೆ. ಸುದ್ದಿ ತಿಳಿದ ಸ್ಥಳಕ್ಕೆ ಆಗಮಿಸಿದ ಕಾರ್ಪೊರೇಟರ್ ಇಕ್ಬಾಲ್ ನವಲೂರ್ ಪ್ರತಿಭಟನಾಕಾರರ ಮನವೊಲಿಸಿ ಸಮಸ್ಯೆಯನ್ನು ಶೀಘ್ರವೇ ಪರಿಹರಿಸುವುದಾಗಿ ಭರವಸೆ ನೀಡಿದ್ದಾರೆ. ಒಟ್ಟಾರೆಯಾಗಿ ಬೇಸಿಗೆ ತಾಪವನ್ನ ಏರಿಕೆಯಾಗದಂತೆ ನಗರದಲ್ಲಿ ನೀರಿನ ಸಮಸ್ಯೆ ಹೆಚ್ಚುತ್ತಿದ್ದು ತಕ್ಷಣ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಅರ್ಜೆಂಟ್ ಹೇಳ್ಬೇಕಂತ ನೀವು ಓದಿಲ್ಲ ಅಂದ್ರೆ ಮತ್ತೆ ಎಲ್ಲಾ ಮಂದಿ ಪೂರಾ ರೋಡ ಬಂದು 4 ಮಂದಿ ಪೂರಾ ಕರೆಸ್ತೀನಿ ಮತ್ತೀಗ ಅಲ್ಲ ಒಳಗಿನ ನಮ್ಮ ಮಂದಿ ಕರೆಸ್ತೀನಿ ಮತ್ ನಾನು ರೋಡ್ ಮ್ಯಾಗ ಎಲ್ಲ ಲೈಟ್ ಗೀಟ್ ಎಲ್ಲ ಬಂದ್ ಮಾಡಿಸಿ ಎಲ್ಲ ರೈಟ್ ಗೀಟ್ ಹೊಡೆದ್ ಬಿಡ್ತೀನಿ ಹಾನ್ ಮಾಡ್ತೀನಿ ಮತ್ತೆ ಇಷ್ಟ ಹಾಕಿದ್ದೀನಿ ಉಗ್ರ ಹೋರಾಟನ ಮಾಡ್ತೀನಿ ಮತ್ತೆ ನಾನು ಎಲ್ಲ ಮಂದಿ ಕರ್ಕೋತೀನಿ. ಅವ್ ಬಂದ ಇಲ್ಲಿ ಸರಿ ಮಾಡಿ ಏನಾಗಿತ್ತು ಎಷ್ಟು ತಾಸ ನೀರ್ ಬಿಡ್ತಾ ನಾನು ಹೇಳಿದ್ರೆ ಸಾಕ. ಅಕ್ಕ ನನ್ನ ಮನ್ಯಾಗ ತಾಯಿ ಆನೆಗೂ ನೀರಿಲ್ಲ, ಒಂದು ಕುಡಿಯಾಗ ನೀರಿಲ್ಲ ನಾನು ಸ್ವಂತ ನನ್ನ ಮನ್ಯಾಗ. ಇಂಥ ಒಂದು ಆಗಿ ಪರಿಸ್ಥಿತಿ ಆದ್ರೂ ನಾವು ಮುಚ್ಕೊಂಡು ಅದೀವಿ. L&T ಸಲಾಗ ನಮ್ಗೆ ಸಾಕಾಗಿತ್ತು ಅಂತ ಅಕ್ಕ ಒಂದು ಮೀಟಿಂಗ್ದಾಗ ಪರಿಹಾರ ತಗೊಂಡಿದ್ದಕ್ಕ ಕಿತ್ ಹಾಕ್ರಿ ಇವ್ರಿಗೆ L&Tದವ್ರಿಗೆ ಹಳೆಯವ್ರಿಗೆ ಕೊಟ್ಟಿದ್ರು ನೀರು ಕೊಟ್ಟಿದ್ರೆ ಇಂಥವ್ರು ಕರ್ಕೊಂಡ್ ಬಂದು ನಮ್ಮ ಇಡೀ ಸಮಾಜ ಇಡೀ ಹುಬ್ಳಿದೊಳಗೆ ಅನ್ಯಾಯ ಮಾಡೋದಾಗ ಆಗ್ತೀವಿ ನಾವು. ಮತ್ ಏನಾಗ್ತಿದ್ದಕ್ಕ ಸಿಡ್ದಾಗ ಮಂದಿ ಏನಾರು ಮಾತಾಡೋ ಹೋಗಿ ಏನಾರು ಮಾತಾಡ್ತಾರ, ಅದೊಂದು ಬೇರೆ ಕೇಳ್ಬೇಕು ನಾವು. ದಯವಿಟ್ಟು ಅಕ್ಕ ರಮಕ್ ಬಂದು ಕಳ್ಸಕ್ಕ. L&T ಕೆಲಸ ಸರಿ ಆಗಿಲ್ಲ ಕಾರಣಕ್ಕ ಇವತ್ತ ಇಡೀ ಮಹಿಳೆಯರು ಕೂಡಿ 15 ದಿವಸ ಮ್ಯಾಗ ಆತ ನೀರ್ ಬಂದಿಲ್ಲ. ಇವತ್ತು ಯಾರು ಮನ್ಯಾಗ ಕುಡಿಯಾಕ ಒಂದು ಹನಿ ನೀರಿಲ್ಲ 15 ದಿವಸ. ಆಮ್ಯಾಗ ಸ್ವತಃ ನನ್ನ ಮನಿ ಕಾರ್ಪೊರೇಟರ್ ಆಗಿ ನನ್ನ ಮನಿನೂ ಬೇಕಾದ್ರೆ ಈಗ ಮೀಡಿಯಾ ಜೊತೆಗೆ ಹಿಂಗ ಮಾತಾಡ್ಕೊಂತ ಹೋಗುನು ನಾ ಸುಳ್ಳು ಹೇಳಕತ್ರ ನನ್ನ ಮನ್ಯಾಗ ಒಂದು ವಾಟೆ ನೀರಿಲ್ಲ. ಸ್ವತಃ ನನ್ನ ಕಾರ್ಪೊರೇಟ್ ಇದ್ದು ನಾ ಯಾಕೆ ತರ್ಸಾಕ್ ನನಗೆ ಆಗುದಿಲ್ಲ. ಮತ್ ನಾ ಇಲ್ಲಿ ಹೋಗಿ ನಮ್ಮ ಮನೆಯವ್ರು 5 ರೂಪಾಯಿ ಕೋಯಿನ್ ಹಾಕತ್ತ. ಈಗ ಎಲ್ಲಾ ಮನ್ಯಾಗ ಗಣಸುದಿಲ್ಲ, ಕೆಲವು ಮನ್ಯಾಗ ವಯಸ್ಸಾದವ್ರು ಮುದುಕ್ಯಾರ ಅದಾರ, ಆ ವಯಸ್ಸಾದವ್ರು ಅಮ್ಮಾರ ಅದಾರ. ಅವ್ರು ಕುಡಿಯಕ್ ನೀರಿಲ್ಲ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು, ನಮ್ ಕಡೆನ ಬಂದ್ಬೇಕು. ನಾವು ಮಾತಾಡಕ್ಕೂ ಅಸಹಾಯಕರಾಗಿವಿ. ಇವಾಗ ಆಡಳಿತ ಪಕ್ಷ ಬಿಜೆಪಿದವ್ರ ಸ್ವತಃ ಶಿವಮೆಣಸಿನಕಾಯಿ ಸಾಹೇಬ್ರು ಆಮ್ಯಾಗ ಒಂದು 5-10 ಮಂದಿ ಕಾರ್ಪೊರೇಟ್ ಬಿಜೆಪಿ ಇದೆ ಕಾರ್ಪೊರೇಷನ್ ಧಾರವಾಡದ L&T ಆಫೀಸ್ಗೆ ಲಾಕ್ ಮಾಡಿ L&T ಒಳಗೆ ಹಾಕಿದ್ರೆ ನಾವು ಅದ್ ಮಾಡಿಲ್ಲ. ಯಾಕಂದ್ರೆ ಇಲ್ಲಿ ಮಾಡ್ತಾರ ಬಿಡ್ ಮಾಡ್ತಾರ, ಸಿಗೋದಿಲ್ಲ, ಸಾಮಾನ್ ಸಿಗೋದಿಲ್ಲ, ರೆಸ್ಪಾನ್ಸ್ ಬರೋಬರಿಲ್ಲ, ಫೋನ್ ಎಪ್ಸೋದಿಲ್ಲ. ಅಷ್ಟ್ಲಿ ಪಬ್ಲಿಕ್ ಫೋನ್ ಮಾಡಿದ್ನಾಗ ಇವತ್ ನಳ ಬರೋದಿಲ್ರಿ ಅಕ್ಕಾರ ನೀರಿನ ತಾಕಿರೇ ಕಳಿಸ್ಲೇನ ಅಂತ ಕೇಳುದು ಅವ್ರ ಕಡೆ ಇದು ಇಲ್ಲ, ಸೌಜನ್ಯ ಇಲ್ಲ. ನೀರ್ ಇಲ್ಲ ಅಂತ ಗೊತ್ತೈತಿಲ್ಲ ಅವನ್ಗ, ನೀರ್ ಸಿಗುದಿಲ್ಲ. L&T ಆಫೀಸರ್ಗೆ ಗೊತ್ತೈತಿ ಇವತ್ತು ನಳ ಅಲ್ಲಿ ಬರುದಿಲ್ಲಪ್ಪ, ಅಲ್ಲಿ ನಳ ಬರುದಿಲ್ಲ ಅಂದ್ರೆ ಒಂದು ನೀರಿನ ತಾಕಿ ಕಳಿಸ್ಬೇಕಲ್ಲಿ. 15 ದಿವಸ ಆದ್ರೆ 5 ದಿವಸಕ್ಕೊಮ್ಮೆ ಒಂದು 4 ಕೊಳ ತುಂಬ್ಕೊಳಕ್ ಅವಕಾಶ ಮಾಡ್ಕೊಡ್ಬೇಕಿಲ್ಲ. ಅಷ್ಟು ಬುದ್ಧಿ ಇಲ್ಲ ಅವ್ರಿಗೆ. ಅವ್ರ ಮನ್ಯಾಗ ಹಂಗ ಮಾಡ್ತಾರ, ಪಗಾರ ತಗೋತಾರ. UP ಬಿಹಾರ ದಿಲ್ಲಿನಿಂದ ಬಂದಾರ, ಅವ್ರಿಗೇನ್ ಹಿಂದಿ ಬರೋದು ಕನ್ನಡ ಬರೋದಿಲ್ಲ ಏನಿಲ್ಲ. ಅವ್ರಿಗೆ ಬೇರೆ ಹೆಣ್ಮಕ್ಳು ಫೋನ್ ಮಾಡಿದ್ರೆ ಎಪ್ಸೋದಿಲ್ಲ ಅವ್ರು, ಯಾಕಂದ್ರೆ ಹಿಂದಿ ಬರೋದು ಕನ್ನಡ ಬರೋದಿಲ್ಲ ಅಂತಾರ ಅವ್ರು. ಆ ಸಲಾಗಿ ಏನೈತಿ, ದಯವಿಟ್ಟು ನಾನು ಇವತ್ತು ಮೇಯರ್ ಮೇಡಮ್ಗೂ ಡೆಪ್ಟಿ ಮೇಯರ್ ಮೇಡಮ್ಗೂ ಹಾಗೂ ನಮ್ದ ಕಮಿಷನರ್ ಸಾಹೇಬ್ರಿಗೂ ಕೈ ಮುಗಿದು ಕೇಳ್ಕೊತೀನಿ. ಈ L&Tದವ್ರಿಗೆ ಲೋಕಲ್ ಕೆಲಸ ಮಾಡೋರು ಕರ್ನಾಟಕ ಮಂದಿಗೆ ನೀವು ನೌಕರಿ ಕೊಡ್ಬೇಕು, ನಮ್ ಸಮಸ್ಯೆಯನ್ನು ಪರಿಹಾರ ಮಾಡ್ಬೇಕು. ಅಟ್ಲೀಸ್ಟ್ ನೀರ್ ಬಂದಿಲ್ಲ ಅಂದ್ರೆ ನಾ ಹೇಳಕತ್ತೀವಿ ವಿಷಯ ಅನ್ನೋದು ಸ್ವಲ್ಪ ಗಮನಕ್ಕೆ ತಗೋರಿ. ಇವತ್ತು ಯಾವ ವಾಲ್ಮನ್ ಅದನ್ನಿಲ್ಲ, ಆ ಏರಿಯಾದಾಗ ನೀರ್ ಬರ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಆ ಏರಿಯಾಗ ಹೋಗಿ ಒಂದು ನೀರಿನ ಟಾಕಿ ತಗೊಂಡ್ ಹೋಗಿ ಮಂದಿ ಕರೆಸಿ 4 ಕೊಳ ತಗೋರಕ್ಕಾರ ಇನ್ನೂ ನೀರ್ ಲೇಟ್ ಆಗ್ತೈತಿ. ಅವಾಗ ಮತ್ತೆ ಮೇಂಟೈನ್ ಮಾಡ್ಕೊರಿ ಅನ್ನೋದು ಅವ್ರ ಕಡೆ ಸೌಜನ್ಯ ಇರ್ಬೇಕು. ಅಂತವನ್ಗೆ ಹಾಕ್ರಿ. ಇವ್ರು ಏನಂತಾರ, ವಯಸ್ಸಾದವ್ರು ಇಲ್ಲ, ಹೆಂಗ್ ಹುಡುಗರು ಅದಾರ, ಇವ್ರ ಫೋನ್ದಾಗ ಸೊಕ್ಕಿನ ಮಾತಾಡ್ತಾರ, ನಮ್ದ ಫೋನ್ ತಗೊಳಿಲ್ಲ. ನಾನ ನೀರಿನ ಟಾಕಿ ತಗೊಂಡು 4 ಟೈಮ್ ಫೋನ್ ಮಾಡೀನಿ. 4 ಟೈಮ್ ಫೋನ್ ಮಾಡಿ ಕೈ ಮುಗಿತೀನಿಪ್ಪ, ಬಡವ್ರ ವಾರ್ಡ್ ಐತಿ ನೀರ್ ಕಳಿಸ್ಪ ಅಂದ್ರು ನಕ್ಕೊಂತ ಫೋನ್ ಕಟ್ ಮಾಡ್ತಾನವ, ನೀರ್ ಟಾಕಿ ಕಳ್ಸಿಲ್ಲ. ನನ್ನ ಓಣ್ಯಾಗ ನೀವು ಬರ್ರಿ, ಒಂದ್ ಮನಿ 400 ಸ್ಕ್ವೇರ್ ಫೀಟ್ ಮನೆ ಐತಿ. 400 ಸ್ಕ್ವೇರ್ ಫೀಟ್ 20 ದಿವಸದಿಂದ ನೀರ್ ಇಡ್ಬೇಕಂದ್ರೆ ಹೆಂಗ್ ಇಡ್ಬೇಕ? ಬೇರೆ ವಾರ್ಡ್ದಾಗ ಫ್ರಿಜ್ ಅದಾವ, ನೀರಿನ ಟಾಕಿ ಅದಾವ, ಮ್ಯಾಗು ಅದಾವ, ತೊಳಗು ಅದಾವ. ನನ್ ಅಂತ ವಾರ್ಡ್ ಅಲ್ಲ, ಬಾಳ ಬಡು ವಾರ್ಡ್. ಒಂದು ಮನ್ಯಾಗ ಬಾಂಡೆ ತಿಕ್ಕಿ ಬರು ಮಠ ಅಂದ್ರೆ ನೀರ್ ನಳ ಹೋಗಿರ್ತೈತಿ. ಅವ್ರು ಈಟ ಮನ್ಯಾಗ ಜೀವನ ಮಾಡ್ತಾರ, ಅಂತವ್ರಿಗೆ ಕುಡಿಯಾಕ ನೀರು ಕೊಡಕ್ ಆಗಿದ್ರ ಅಂದ್ರೆ
ನಾವು ರಾಜೀನಾಮೆ ಇಡೀ ಕಾರ್ಪೊರೇಟರ್ ಮಂದಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಟ್ಟು ಕ್ರಾಂತಿ ಸಮಾಚಾರ ಟಿವಿ ಹುಬ್ಬಳ್ಳಿ.